ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆಯಿತು ವೀಡಿಯೋಗಳು ಮಾಡಿ. ನಾನು ಅನ್ಕೋತಾ ಇದ್ದೆ ವೀಡಿಯೋ ಮಾಡಬೇಕು, ಇವತ್ತು ಮಾಡಬೇಕು, ನಾಳೆ ಮಾಡಬೇಕು ಅಂತ. ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಮಾಹಿತಿ ನಿಮ್ಗೆ ಗೊತ್ತಿಲ್ಲದಿರೋದು ಇಷ್ಟು ದಿನ ಮಿಸ್ ಆಯಿತು. ಬಟ್ ಈಗ ಹಂಗಾಗಲ್ಲ, ಕನ್ಸಿಸ್ಟೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಇವತ್ತೇನು ವೀಡಿಯೋಗೆ ಬಂದ್ಬಿಡೋಣ. ಫ್ರೆಂಡ್ಸ್, ನೀವು ನೋಡಿರ್ತೀರಾ ಈಗ ಬರ್ತಾ ಇರುವಂತಹ ಗ್ಯಾಲಕ್ಸಿ ಆಗಿರ್ಬೋದು ಮತ್ತು ಐಫೋನ್ ಆಗಿರ್ಬೋದು, ಇದರಲ್ಲೆಲ್ಲ 7 ವರ್ಷ 8 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಈ 7 ವರ್ಷ ಕೊಡ್ತಾ ಇದ್ದಾರಲ್ಲ, ಅದೇನು ಕೊಡ್ತಾ ಇದ್ದಾರೆ, ಅದು ನಮಗೆ ಅವಶ್ಯಕತೆ ಇದೆಯಾ? ಯಾಕಂತ ಹೇಳಿದ್ರೆ ನೀವೇ ನೋಡ್ತಾ ಇರ್ಬೋದು, ಹೋದ ವರ್ಷ ರಿಲೀಸ್ ಮಾಡಿರುವಂಥ ಫೋನು ಔಟ್ಡೇಟೆಡ್ ಆಗಿ ಹೊಸದು ತಗೋಬೇಕು ಅಂದ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ S24 ಅಲ್ಟ್ರಾ ಹೋದ ವರ್ಷ ಒಳ್ಳೆ ಟ್ರೆಂಡಿಂಗಲ್ಲಿತ್ತು ಅಂದ್ಕೊಳ್ಳಿ. ಈಗ S25 ಬಿಟ್ಟರು. ಸೊ ಇದು ಟ್ರೆಂಡಿಂಗ್ ಆಯಿತು, ಇದು ಚೆನ್ನಾಗಿ ಆಗ್ತಿದ್ವಿ ಮಾರ್ಕೆಟಿಂಗು. ಆ್ಯಂಡ್ ಅದೇ ರೀತಿಯಾಗಿ 15 ಬಂದಾಗ ಏನು ಅಂದ್ಬಿಟ್ರು, ಅದು ಐಫೋನ್ 15 ಬಂದಾಗ. ಸೊ ಈಗ ಐಫೋನ್ 16 Pro Max ಎಲ್ಲ ಬಂದಿದೆ. ಸೊ ಇದನ್ನೆಲ್ಲ ತಗೊಂಡಿದ್ದಾರೆ. ಒಂದೊಂದು ವರ್ಷ ದುಡ್ಡು ಇದ್ದರೆ ಓಕೆ, ಬಟ್ ದುಡ್ಡಿಲ್ದಿರೋ ಕತೆ ಏನು ಅಂತ ಹೇಳಿದ್ರೆ, ಇನ್ನೇನು ದುಡ್ಡಿಲ್ವಲ್ಲ. ಇವಾಗ ಏನು ಕೊಟ್ಟಿದ್ದಾರೆ 7 ವರ್ಷ, ಅದನ್ನೇ ಕಣ್ಗೊತ್ಕೊಂಡು 7 ವರ್ಷನೇ ಆಗ್ಬೋದು, 10 ವರ್ಷನೇ ಆಗ್ಬೋದು ಯೂಸ್ ಮಾಡ್ತಿರ್ತಾರೆ. ಬಟ್ ಆ್ಯಕ್ಚುಲಾಗಿ ಪ್ರಾಕ್ಟಿಕಲಾಗಿ 7 ವರ್ಷ ಕೊಡ್ತಾ ಇದ್ದಾರಲ್ಲ, ಏನು ಅಪ್ಡೇಟು, ಅದು ಏನು ಅಂತ ನೋಡ್ಕೊಂಬಂದ್ಬಿಡೋಣ. ಫಾರ್ ಎಕ್ಸಾಂಪಲ್ 2016 ನಾನೇ 6S ಮೊಬೈಲ್ ತೊಗೊಂಡಿದ್ದೆ. ಯಾರು ಐಫೋನ್ 6S ಮೊಬೈಲ್. ಅದರಲ್ಲಿ ಪೋರ್ಟ್ರೈಟ್ ಕ್ಯಾಮ್ರಾ ಇರಲಿಲ್ಲ, ಅದೊಂದು ಫ್ಯೂಚರ್ ಇರಲಿಲ್ಲ. OnePlus ಆಗ 6 ಏನೋ ತೊಗೊಂಡಿದ್ದೆ, ಅದರಲ್ಲಿ ಪೋರ್ಟ್ರೈಟ್ ಕ್ಯಾಮ್ರಾ ಬಂತು. ನನಗೆ ಇಷ್ಟ ಆಯಿತು. ಅದನ್ನು ಒಂದು 30,000ಕ್ಕೆ ಸೇಲ್ ಮಾಡಿದೆ ನನ್ನ ಫ್ರೆಂಡ್ಗೆ. ನಾನು ಇದಕ್ಕೆ ಅಪ್ಡೇಟ್ ಆದೆ, ಅದು OnePlusಗೆ. ಸೊ ಇದೇ ರೀತಿಯಾಗಿ ಮುಂಚೆ ಎಲ್ಲ ಏನಿತ್ತು, ಒಂದು ಒಳ್ಳೆ ಡಿಸೆಂಟ್ ಕ್ಯಾಮ್ರಾ ಇರಲಿ, ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಇರಲಿ ಅಂತ ಅಂದ್ಕೊಂಡು ಇದ್ದರು. ಬಟ್ ಇವಾಗ ಪ್ರತಿಯೊಂದು ನೋಡ್ತಾ ಇದ್ದಾರೆ. ಯಾಕೆಂದರೆ ಸಾಫ್ಟ್ವೇರ್ ಏನೋ ನಾವು ಅಪ್ಡೇಟ್ ಮಾಡ್ಬೋದು, ಬಟ್ ಮೊಬೈಲಲ್ಲಿ ಹಾರ್ಡ್ವೇರ್ ನಮಗೆ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಎಲ್ಲಿ ಹೊಸ ರ್ಯಾಮ್ ಎಲ್ಲಿ ಹಾಕೋಕ್ಕಾಗುತ್ತೆ, ಪ್ರೊಸೆಸರ್ ಎಲ್ಲಿ ಹಾಕೋಕ್ಕಾಗುತ್ತೆ, ಬ್ಯಾಟ್ರಿ ಏನೋ ಹಾಕೊಬೋದು, ಹೋಗಿರೋ ಬ್ಯಾಟ್ರಿ ಹಾಕೊಬೋದು, ಬಟ್ ಗ್ರಾಫಿಕ್ ಕಾರ್ಡ್ ಎಲ್ಲ ಎಲ್ಲಿ ಹಾಕೋಕ್ಕಾಗುತ್ತೆ? ಹಾರ್ಡ್ವೇರ್ ಏನಿದೆಯೋ ಅದೇ ಇದೆ ಹೊರತು ಸಾಫ್ಟ್ವೇರ್ ಏನೋ ಅಪ್ಡೇಟ್ ಮಾಡ್ಕೋಬೋದು, ಹಾರ್ಡ್ವೇರ್ನ ನಾವು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಬೇಕಾಗಿರುವಂಥದ್ದು, ಇವಾಗ ಟ್ರೆಂಡಿಂಗಲ್ಲಿರುವಂಥದ್ದು AI. ಅದೇ ಒಂದು 3-4 ವರ್ಷದಲ್ಲಿ ಇಷ್ಟೊಂದು ಟ್ರೆಂಡ್ ಇರಲಿಲ್ಲ AI. ಹಿಂದೆ ಎಲ್ಲ ಇಷ್ಟೊಂದು ಟ್ರೆಂಡ್ ಇರಲಿಲ್ಲ AI. ಬಟ್ ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ChatGPT ಆಗಿರ್ಬೋದು, Gemini AI ಆಗಿರ್ಬೋದು, ಮತ್ತು DeepSeek ಆಗಿರ್ಬೋದು, ಈ ಹಲವಾರು ಬೇರೆ ಬೇರೆ ಥರ ಆದಂಥ AIಗಳು ಬಂದಿದೆ. ಮ್ಯಾಜಿಕ್ ಎರೇಸರು ಎಲ್ಲ ಇರುವಂಥದ್ದು. ಬಟ್ ಇದಕ್ಕೇನು ಬೇಕು? ಕಂಪ್ಯಾಟಬಲ್ ಆಗಿರುವಂತಹ ಹಾರ್ಡ್ವೇರ್ ಬೇಕು, ಪ್ರೊಸೆಸರ್ ಬೇಕು. ಸೊ ಅದೇ ಈ ಒಂದು 7-8 ವರ್ಷದಲ್ಲಿ ಇವೆಲ್ಲ ಯಾವುದೂ ಇರಲಿಲ್ಲ. ಒಂದು ಒಳ್ಳೆ ಕ್ಯಾಮ್ರಾ ಇದೆ ಸಾಕು, ಸ್ಮೂತಾಗಿ ಆ್ಯಪ್ಗಳು ರನ್ ಆದರೆ ಸಾಕು ಅಂತ ಇದ್ವಿ. ಬಟ್ ಅದೇ ಇನ್ನು 3-4 ವರ್ಷದಲ್ಲಿ ಈ ಟ್ರೆಂಡ್ ಇದೇ ರೀತಿ ಇರಲ್ಲ, ಚೇಂಜ್ ಆಗುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಆಗಿರ್ಬೋದು, ಯಾವ ರೀತಿ ಬಿಡ್ತಾರೋ ಗೊತ್ತಿಲ್ಲ. ಅದು ಇವಾಗಿರುವಂತಹ ಅಂದರೆ ಈ ಓಲ್ಡರ್ ವರ್ಷನ್ ಏನಿದೆ ಐಫೋನ್ 16 ಮತ್ತು ಸ್ಯಾಮ್ಸಂಗ್ S25, ಇದರಲ್ಲಿ ಬರುವಂತಹ ನೆಕ್ಸ್ಟ್ ವರ್ಷ ಬರುವಂತಹ ಫ್ಯೂಚರ್ ಇದಕ್ಕೆ ರನ್ ಆಗದೆ ಇರ್ಬೋದು. ಯಾಕಂದರೆ ಅದಕ್ಕೆ ಆದಂಥ ಪ್ರೊಸೆಸರ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಇಟ್ಕೊಂಡು 7 ವರ್ಷ 8 ವರ್ಷ ಕೊಡೋದು ಅಷ್ಟೊಂದು ವರ್ತಿಲ್ಲ ಅಂತ ಅನಿಸುತ್ತೆ. ಓಕೆ, ದುಡ್ಡಿರೋರಿಗೆ ಇದೆಲ್ಲ ಓಕೆ, ಈ ವರ್ಷ ತಗೋತಾರೆ, ಮುಂದಿನ ವರ್ಷ ಚೇಂಜ್ ಮಾಡ್ತಾರೆ. ಬಟ್ ದುಡ್ಡಿಲ್ದಿರೋರಿಗೆ ಬೇಕಾಗುತ್ತೆ, 7 ವರ್ಷ ಇರುವಂಥದ್ದು ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳೋದಾದರೆ, ಡೇ ಬೈ ಡೇ ಅಂದರೆ ವರ್ಷ ಕಳೆದು ವರ್ಷದಲ್ಲಿ ಹೊಸ ಅಪ್ಡೇಟ್ ಬಿಡ್ತಾ ಇರ್ತಾರೆ, ಸಾಫ್ಟ್ವೇರ್ ಅಪ್ಡೇಟ್ ಬಿಡ್ತಾ ಇರ್ತಾರೆ. ಐಫೋನೇ ಆಗಿರ್ಬೋದು, ಸ್ಯಾಮ್ಸಂಗ್ ಅವರೇ ಆಗಿರ್ಬೋದು, ಬಟ್ ಬೇರೆ ಆದಂಥ ಮೊಬೈಲ್ಗಳೇ ಆಗಿರ್ಬೋದು. ಬಟ್ ವರ್ಷದಲ್ಲಿ ಏನೇನು ಬಿಡ್ತಾ ಇರ್ತಾರೆ ಅದನ್ನು ನಾವು ಇನ್ಸ್ಟಾಲ್ ಮಾಡಿದಾಗ ಹಾರ್ಡ್ವೇರ್ ಕೂಡ ಕರಪ್ಟ್ ಅಂದರೆ ಹಾಳಾಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ನೋಡೋಕ್ಕೆಲ್ಲ ಕರೆಕ್ಟಾಗಿದೆ, ಒಳ್ಳೆ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾವ್ರಪ್ಪ ಇವರು, ಚೆನ್ನಾಗೈತೆ, ಚೆನ್ನಾಗಿ ಸರ್ವೀಸು, ವರ್ಷ ಕರೆಕ್ಟಾಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಬಟ್ ಅವರು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಹಾರ್ಡ್ವೇರು ಔಟ್ಡೇಟೆಡ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ. ನನ್ನ ಪ್ರಕಾರ ಹೇಳೋದಂದರೆ 3-4 ವರ್ಷ ಕೊಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಮಿಡ್ ರೇಂಜ್ ಫೋನ್ಗೆ ಓಕೆ, ಟಾಪ್ ಎಂಡ್ ಫೋನ್ಗೆ ಏನಿದೆ, ಹೈಯರ್ ಎಂಡ್ ಫೋನ್ಗೆ ಏನಿದೆ ಅದು ಓಕೆ, ಒಂದು 5-6 ವರ್ಷ ಕೊಡ್ಬೋದು. ಯಾಕಂದರೆ ಅದರಲ್ಲಿ ಒಳ್ಳೊಳ್ಳೆ ಹಾರ್ಡ್ವೇರ್ಗಳು ಇನ್ಸ್ಟಾಲ್ ಮಾಡಿರ್ತಾರೆ, ಹಾಗಾಗಿ ಓಕೆ. ಬಟ್ ಮಿಡ್ ರೇಂಜ್ ಫೋನ್ ಏನಿದೆ 7 ವರ್ಷ 8 ವರ್ಷ ಕೊಡ್ತಾರಲ್ಲ, ಅದೆಲ್ಲ ಒಂದು 2-3 ವರ್ಷ ಆದರೆ ಸಾಕು ಅಂತ ಅನಿಸುತ್ತೆ. ಕೊಡೋದನ್ನೇ ಕರೆಕ್ಟಾಗಿ ಕೊಟ್ಬಿಟ್ರೆ ಇನ್ನು ಬೇರೆದೇನೋ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಅಭಿಪ್ರಾಯ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು, ಒಳ್ಳೆ ಕ್ಯಾಮ್ರಾ ಇರುವಂಥದ್ದು ಮತ್ತು ಸ್ಮೂತ್ ಎಕ್ಸ್ಪೀರಿಯೆನ್ಸು, ಯೂಸರ್ ಇಂಟರ್ಫೇಸ್ ಚೆನ್ನಾಗಿ ಕೊಟ್ಬಿಟ್ರೆ ಇನ್ನೇನು ಅವಶ್ಯಕತೆ ಇಲ್ಲ. ಸ್ಮೂತಾಗಿ ರನ್ ಆಗುವಂಥ ಮೊಬೈಲ್ಗಳು ಇದ್ಬಿಟ್ರೆ 7 ವರ್ಷ 8 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಅವಶ್ಯಕತೆ ಇಲ್ಲ. ಕೊಡೋದನ್ನೇ ಕರೆಕ್ಟಾಗಿ ಕೊಟ್ಟರೆ ಅದೇ ಸಾಕಾಗುತ್ತೆ. ಸೊ ಈ ವಿಡಿಯೋ
7 ವರ್ಷ 8 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಬೇಕಾ ಬೇಡ ಅನ್ನೋದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಹೆಲ್ಪ್ ಆಯಿತು ಅನಿಸುತ್ತೆ, ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಇನ್ಮೇಲೆ ಸಿಗ್ತಾನೇ ಇರೋಣ. ಸ್ಟೇ ಸೇಫ್, ಬಾಯ್.